ಹಲೋ ಫ್ರೆಂಡ್ಸ್, ಎಲೆಗಳನ್ನ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಅರಿಶಿಣದ ಎಲೆ. ಇದರಿಂದ ನಾವು ಕೊಂಕಣಿ ಸ್ಟೈಲಿನ ಪಾತೋಳಿಯನ್ನು ಮಾಡೋಣ ಇವತ್ತು. ಪಾತೋಳಿ ಅಂತಂದರೆ ಕೆಲವರಿಗೆ ಗೊತ್ತಾಗಲ್ಲ, ಅದು ಕೊಂಕಣಿ ಲ್ಯಾಂಗ್ವೇಜು. ಕನ್ನಡದಲ್ಲಿ ಇದಕ್ಕೆ ಸಿಗಡುಬು ಅಂತ ಹೇಳ್ಬೋದು. ಇದು ಅರಿಶಿಣದ ಎಲೆಗಳನ್ನು ತೊಗೊಂಡಿದ್ದೀನಿ ಒಂದಷ್ಟು. ಇದು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಅಂದರೆ ಹಸಿ ಕಾಯಿ ತುರಿ, ಇದು ಬೆಲ್ಲ, ಖರ್ಜೂರನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು. ಇದು ಗೋಡಂಬಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಿಸ್ತಾ, ಇದನ್ನು ಕೂಡ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಸಗಸೆ ಹಾಗೂ ಒಂದೆರಡು ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟಿಗೆ ಗೋಧಿ ಹಿಟ್ಟು, ಅದಕ್ಕೆ ಒಂಚೂರು ಉಪ್ಪು ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಆ ಉಪ್ಪನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದ್ರ ಮೇಲೆ ಒಂಚೂರು ಚೂರಾಗಿ ನೀರು ಹಾಕ್ತಾ ಅದನ್ನು ದೋಸೆ ಹಿಟ್ಟಿನಗಿಂತ ಒಂಚೂರು ಗಟ್ಟಿಯಾಗಿ ಅಥವಾ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಅದಕ್ಕೆ ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ನೀಟಾಗಿ ಕಲಿಸ್ಕೊಡೋಣ. ಇಡ್ಲಿ ಹದಕ್ಕಿಂತ ಇನ್ನೊಂಚೂರು ಗಟ್ಟಿಯಾಗಿ ಇರಬೇಕಂದ್ರೆ ಎಲೆ ಮೇಲೆ ಈಸಿಲಿ ಸ್ಪ್ರೆಡ್ ಆಗೋ ಥರ ಇರಬೇಕು. ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಒಂದು 5 ನಿಮಿಷ ಹೀಗೆ ಬಿಡೋಣ. ಈಗ ನೆಕ್ಸ್ಟು ನಾವು ಏನಿದು ಕಾಯಿ ಮತ್ತು ಬೆಲ್ಲ ಇದೆಯಲ್ಲ, ಇದನ್ನು ಎಲ್ಲ ಸೇರಿಸಿ ಒಂದು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಒಂದು ಬಾಣಲಿಯಲ್ಲಿ ಒಂಚೂರು ತುಪ್ಪನ ಕಾಯಕ್ಕಿಟ್ಟಿದ್ದೀನಿ. ಈಗ ಗಸಗಸೆಯನ್ನು ಹಾಕ್ಕೊಳ್ಳೋಣ. ಗಸಗಸೆ ಈಗ ಸ್ವಲ್ಪ ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಇನ್ನೊಂಚೂರು ಅದು ರೋಸ್ಟ್ ಆದಮೇಲೆ ಅದಕ್ಕೆ ನಾನು ಗೋಡಂಬಿ, ಪಿಸ್ತಾ, ಕೊನೆಯಲ್ಲಿ ಖರ್ಜೂರವನ್ನು ಆ್ಯಡ್ ಮಾಡ್ತೀನಿ. ಈಗ ನೋಡಿ, ಸ್ವಲ್ಪ ಗೋಡಂಬಿ, ರೊಟೇಟ್ ಮಾಡೋಣ. ಈಗ ಇದಕ್ಕೆ ಪಿಸ್ತಾ ಹಾಕ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ರೋಸ್ಟ್ ಮಾಡೋಣ. ಒಳ್ಳೆ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಸ್ವಲ್ಪ ಈಗ ಕಂದು ಬಣ್ಣ ಬಂದಿದೆ. ಈಗ ಇದಕ್ಕೆ ನಾನು ಖರ್ಜೂರವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ.
ಈಗ ಇದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ, ನಿಮಗೆ ತುಂಬ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾವು ತುಂಬ ಸ್ವೀಟ್ ತಿನ್ನಲ್ಲ, ಕಡಿಮೆ. ಅದಕ್ಕೋಸ್ಕರ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಲ್ಲವನ್ನು ಹಾಕಿರ್ತೀನಿ. ಈಗ ಇದು ಎರಡು ಸೇರಿ ಮಿಕ್ಸ್ ಆಗಿ ಒಂದು ಹೂರಣ ಆಗುತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಡೋಣ. ಇದಕ್ಕೊಂದು ಬೆಲ್ಲ ಎಲ್ಲ ಮೆಲ್ಟ್ ಆಗಿ ಕಾಯಿ ಮತ್ತು ಬೇರೆ ಸಾಮಗ್ರಿಗಳ ಜೊತೆ ಸರಿಯಾಗಿ ಬೆರ್ಕೋಗ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇನ್ನೂ ಒಳ್ಳೆ ಪರಿಮಳ ಬರ್ತಾ ಇದೆ. ಎಲ್ಲ ಕರಗಿದೆ, ಇನ್ನೊಂಚೂರು ಕರಗಿಬಿಟ್ರೆ ಆಯಿತು. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದ್ಸರ್ತಿ ಸರಿಯಾಗಿ ಏಲಕ್ಕಿ ಪುಡಿ ಪರಿಮಳ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ಳೋಣ. ಓಕೆ, ಈಗ ನಮ್ಮ ಹೂರಣ ರೆಡಿಯಾಗಿದೆ. ಈಗ ಸ್ವಲ್ಪ ಈ ಹೂರಣ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಮ್ಮ ಪಾತೋಳಿಯ ಮೇನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ನಾವು ರೆಡಿ ಮಾಡಿದಂಥ ಹೂರಣ ಸ್ವಲ್ಪ ಆಗಿದೆ, ಆದರೂ ಸ್ವಲ್ಪ ಬಿಸಿ ಇರಬೇಕು ಫ್ರೆಂಡ್ಸ್. ಅಂದರೆ ಸ್ವಲ್ಪ ನಾವು ಕೈ ಟಚ್ ಮಾಡಿದ್ರು ಸ್ವಲ್ಪ ಬೆಚ್ಚಗೆ ಆಗಬೇಕು. ತುಂಬ ಗಟ್ಟಿಯಾಗಿ ಹೋದ್ರೆ ಹಾರ್ಡ್ ಆಗಿಬಿಡುತ್ತೆ ಬೆಲ್ಲ ಹಾಕಿರೋದ್ರಿಂದ. ಸೊ ಸ್ವಲ್ಪ ಬಿಸಿ ಇದೆ. ಈಗ ಹೇಗೆ ಮಾಡೋಣ ಅಂತ ನೋಡೋಣ. ಇದು ಎಲೆನ ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಈಗ ಎಲೆನ ಸ್ವಲ್ಪ ತುದಿನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಮತ್ತು ಇಷ್ಟು, ಯಾಕೆಂದರೆ ಇದು ದಪ್ಪ ಇರುತ್ತೆ ದಂಟು. ಸೊ ಅದು ನಮಗೆ ಫೋಲ್ಡ್ ಮಾಡುವಾಗ ಅಥವಾ ನಾವು ಸ್ಟೀಮ್ಗೆ ಇಡುವಾಗ ತೊಂದರೆ ಆಗುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡು ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗಬಾರ್ದು. ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಈಗ ಹೂರಣವನ್ನು ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಸೆಂಟ್ರಲ್ಲೇ ಬರಬೇಕು, ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಯಿತು ಅಂದರೆ ಎಲೆಯನ್ನು ನೀಟಾಗಿ ಫೋಲ್ಡ್ ಮಾಡೋದು ಕಷ್ಟ ಆಗುತ್ತೆ. ಹಾಕ್ಕೊಂಡು ಈಗ ಇದನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆ ಕಡೆ ಈ ಕಡೆ ಪೋರ್ಷನ್ನು ಅಂಟುಕೊಳ್ಳುತ್ತೆ. ಹೀಗೆ ಈಗ ಬಾಕಿ ಎಲೆಗಳನ್ನೆಲ್ಲ ನಾವು ರೆಡಿ ಮಾಡೋಣ. ಎಲೆಗಳನ್ನು ರೆಡಿ ಮಾಡ್ಕೊಂಡಾಗಿದೆ.
ಈಗ ಇದನ್ನು ಸ್ಟೀಮ್ ಮಾಡಬೇಕು, ಸ್ಟೀಮಲ್ಲಿ ಹಾಕಬೇಕು. ಬನ್ನಿ ನೋಡೋಣ. ಇದು ಇಡ್ಲಿ ಪಾತ್ರೆ ಅಥವಾ ಇಡ್ಲಿ ಕುಕ್ಕರ್ ಅಂತ ಹೇಳ್ಬೋದು. ಈಗ ಇದಕ್ಕೆ ಒಂದು 2 ಚೊಂಬಷ್ಟು ನೀರನ್ನು ಹಾಕೋಣ. ಈಗ ಇದರಲ್ಲಿ ಒಂದು ಕಾಯಿನ್, ಯಾಕಂದರೆ ಸ್ಟೀಮ್ ಆಗಿದೆಯಾ ಇಲ್ಲ ಅಂತ ನಮಗೆ ಇದು ಇಂಡಿಕೇಶನ್ ಕೊಡುತ್ತೆ. ಒಂದು ಕಾಯಿನನ್ನು ಹಾಕ್ತೀನಿ. ಹಾಗೆ ಇದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಈಗ ಎಲೆಗಳನ್ನು ಜೋಡಿಸ್ಕೊಳ್ಳೋಣ. ಒಂದೊಂದಾಗಿ ಇಡ್ತಾ ಹೋಗೋಣ. ಹೀಗೆ ಎಲ್ಲ ಎಲೆಗಳನ್ನು ಜೋಡಿಸ್ಕೊಂಡು ಇದು ಸ್ಟವ್ನ ಆನ್ ಮಾಡಿಬಿಟ್ಟು ಈಗ ಅದನ್ನು ಕ್ಲೋಸ್ ಮಾಡಿ, ಆ ಕಾಯಿನ್ ಏನು ಹಾಕಿದ್ವಲ್ಲ ಫ್ರೆಂಡ್ಸ್, ಆ ಕಾಯಿನು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆದಾಗ ನಮ್ಮ ಪಾತೋಳಿ ರೆಡಿ ಇದೆ ಅಂತ ಗೊತ್ತಾಗುತ್ತೆ. ಆಯಿತು, 10 ನಿಮಿಷ ಆಯಿತು. ಈಗ ಸೌಂಡ್ ಬರ್ತಾ ಇದೆ, ನಿಮ್ಗೆ ಕೇಳಿಸ್ತಾ ಇರ್ಬೋದು ಅನ್ಕೋತೀನಿ. ಕೇಳಿಸ್ತಾ? ಈಗ ಈ ಥರ ಅದು ಸೌಂಡ್ ಏನು ಅಂದರೆ ನಾವು ಕಾಯಿನ್ ಹಾಕಿದ್ವಲ್ಲ, ಆ ಕಾಯಿನು ಸೌಂಡ್ ಮಾಡ್ತಾ ಇದೆ. ಈಗ ಓಪನ್ ಮಾಡ್ತೀನಿ. ಓಕೆ, ಈಗ ಸ್ವಲ್ಪ ಆರಿದೆ. ಈಗ ಇದನ್ನು ಒಂದೊಂದಾಗಿ ಎಲೆ ಮೇಲೆ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದು ಹಾರ್ಡ್ ಆಗಿದೆ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಈಗ ನಮ್ಮ ನೈವೇದ್ಯದ ಎಲೆಯಲ್ಲಿ ಇಡ್ತಾ ಇದ್ದೀನಿ. ಸೀದೆ ಒಂಚೂರು ತುಪ್ಪ ಹಾಕೋಣ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಪಾತೋಳಿ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮಗೆ ಈ ಒಂದು ಡಿಶ್ಶು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.